ಕೃಷ್ಣ ನೀ ಬೇಗನೆ ಬಾರೋ. ಕುಡಿಯತ್ತೆ, ನಾನು ಮಾಡ್ತೀನಿ. ಆಹಾ, ಅದೆಂಥ ಸೌಂದರ್ಯ, ಅದೆಂಥ ಗುಣ. ಇದೇನತ್ತೆ, ನಾನಿವತ್ತು ಅಷ್ಟು ಸುಂದರವಾಗಿ ಕಾಣಿಸ್ತಿದ್ದೀನ? ನೀನು ಯಾವತ್ತಿದ್ರೂ ಸುಂದರಿನೇ, ಗುಣವಂತಿನೇ. ಆದರೆ ನಾನು ಈಗ ಹೇಳ್ತಾ ಇರೋದು ಆ ಹುಡುಗಿ ಬಗ್ಗೆ. ಯಾವ ಹುಡುಗಿ ಅತ್ತೆ? ಅದೇ ಕಮಲಾ, ನಾನು ಸುಸ್ತಾಗಿ ತಲೆ ತಿರುಗಿ ಬಿದ್ದಾಗ ಕಲ್ಸಕ್ರೆ ಕೊಟ್ಟು ಕಾಪಾಡದ್ಲಲ್ಲ ಆ ಹುಡುಗಿ. ಮದುವೆ ಮನೆಯಲ್ಲಿ ಅವಳು ಆಡಿದ ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತು. ವಯಸ್ಸಿಗೂ ಮೀರಿ ತಿಳುವಳಿಕೆ ಅಲ್ವಾ? ಹೌದು ಅತ್ತೆ. ಆ ಮದುವೆ ನಿಲ್ಬಾರ್ದು, ತನ್ನ ಗೆಳತಿ ಬದುಕು ಚೆನ್ನಾಗಿರ್ಬೇಕು ಅಂತ ಅದೆಷ್ಟು ತ್ಯಾಗಕ್ಕೆ ಮುಂದಾದ್ಲು ಆ ಹುಡುಗಿ. ತುಂಬಾ ಶ್ರೀಮಂತೆ ಇರಬೇಕು. ಇರ್ಬೋದು. ಆದ್ರೆ ನನಗೊಂದು ಅನುಮಾನ, ಶ್ರೀಮಂತರಲ್ಲೂ ಅಂತ ದೊಡ್ಡ ಗುಣ ಇರುತ್ತಾ ಅಂತ. ಏನೋಪ್ಪ, ನನಗಂತೂ ಆಕೆ ರೂಪ ಗುಣ ಎಲ್ಲ ಕಣ್ಮುಂದೆನೇ ಇದೆ. ಯಾರತ್ತೆ ಅದು ರೂಪ? ಯಾರದು ನಿನ್ನ ಕಣ್ಣು ಮುಂದೆನೆ ಇರೋದು? ಯಾರನ್ನೋ ತುಂಬಾ ಹೊಗಳ್ತಿದೀಯಾ? ಸೀತಕ್ಕ, ಅಗ್ರಹಾರದ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ದೇವತೆ ತರ ಇರೋ ಒಂದು ಹುಡುಗಿ ನೋಡಿದ್ವಿ. ಆಹಾ, ಅಂತ ಗುಣವಂತೆನಾ? ಅಲ್ವೇ, ಅವಳಿಗೆ ಮದುವೆ ಆಗಿದ್ಯೋ ಇಲ್ವೋ ಅಂತ ಕೇಳ್ಬೇಕಿತ್ತು. ಯಾಕೆ? ಯಾಕೆ ನಿನ್ನ ತಲೆ ಅಲ್ವೇ ಗೋಪಿ, ನಮ್ಮ ವೆಂಕಟನಾಥನಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡವಳು ನೀನೆ. ಈಗ ನೀನೇ ಮರೆತ್ರೆ ಹೇಗೆ? ವಿಷಯ ತಿಳ್ಕೊಂಡಿದ್ದಿದ್ರೆ ಆ ಹುಡುಗಿ ನಮ್ಮ ವೆಂಕಟನಾಥನಿಗೆ ಹೊಂದಿಕೆ ಆಗ್ತಾಳೋ ಇಲ್ವೋ ಅಂತ ನೋಡ್ಬೋದಿತ್ತಲ್ವೇ?